ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಟ್ರಿಪ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲರೂ ರೆಡಿಯಾಗಿ ಬೈಕ್ ರೆಡಿ ಮಾಡಿಸಿ ನಾವು ಫೋಟೋ ಶೂಟಿಗೆ ಅಂತ ಹೇಳಿ ರೆಡಿ ಆಗಿದ್ವಿ. ಹೋಗ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬೈಕೆಲ್ಲ ರಾಂಗ್ ರೂಟೆಲ್ಲ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತೆ ಏನಾಗುತ್ತೆ ಬಿಡು ಅಂತ ಹೇಳಿ ಮತ್ತೊಬ್ರು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಇರಲಿ ಅಂತ ವಿಡಿಯೋ ಮಾಡಿದ್ದು ಸಖತ್ತಾಗಿ ಬಂತು. ಬಟ್ ಎಂಜಾಯ್ ಮಾತ್ರ ಸಖತ್ತಾಗಿ ಆಗ್ತಾಯಿತ್ತು. ಮಳೆ ಒಂದು ಇರಲಿಲ್ಲ ಪುಣ್ಯಕ್ಕೆ. ಹಾಗೆ ಹೋಗ್ತಾ ಹಳ್ಳಿ ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು, ಒಂಥರ ಮಜಾ, ವೈಬ್ಸ್ ಎಲ್ಲ ಇತ್ತು. ಸಖತ್ತಾಗಿ ರೈಡ್ ಮಾಡ್ತಾ ಹೋದ್ವಿ. ಕೋಲ್ಡ್ ವೆದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಳ್ಳೆ ವ್ಯೂಸು ಸಖತ್ತಾಗಿ ಕಾಣ್ತಾ ಇತ್ತು. ಏನು ಮಾಡೋದು, ಬಟ್ ನಮ್ಮ ಆರೋನ್ ಬಿಟ್ಟು ಹೋಗಿದ್ವಿ ಮನೇಲಿ. ಅದೇ ಒಂದು ಇದು. ಹಾಗೆ ವಿಡಿಯೋ ಮಾಡ್ತಾ ಬೈಕ್ ಮೇಲೆ ಸಾಗರನಂದು ನಂದು ಒಂದು ವಿಡಿಯೋ ಇರಲಿ ಅಂತ ಮಾಡಿದ್ದು ವ್ಲಾಗ್. ನೆಕ್ಸ್ಟ್ ಹಿಂದೆ ನಮ್ಮ ಅಣ್ಣ ಬರ್ತಾವನೆ ನೋಡಲಿ. ಹಾಗೆ ಮುಂದೆ ಧಾರವಾಡ ತಳಿಯ ಎಮ್ಮೆಗಳು ಕಂಡುಬಂದು ಅವು ದೇಸಿ ತಳಿಗಳಂತ. ಬಟ್ ವ್ಯೂ ಮಾತ್ರ ಚೆನ್ನಾಗಿತ್ತು ಅಂತ ಹೇಳಿ ನಾವು ಒಂಥರ ರೆಡಿ ಮಾಡಿದ್ವಿ ವಿಡಿಯೋನ. ಸಖತ್ತಾಗಿತ್ತು. ಬಟ್ ಹಾಗೆ ಮುಂದೆ ಹೋಗ್ತಾ ಒಂದು ಅದ್ರ ವ್ಯೂ ಪಾಯಿಂಟ್ ಅಂತ ಬಂತು. ಧಾರವಾಡಿಂದ 15 ಕಿಲೋಮೀಟರ್ ಹಾಗೆ ಟ್ರೆಕ್ಕಿಂಗ್ ಮಾಡ್ತಾ ಹೋದ್ವಿ ವ್ಯೂ ಪಾಯಿಂಟ್ ನೋಡ್ಬೇಕಂತ. ಬಟ್ ಸಖತ್ತಾಗಿತ್ತು. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ವಿಡಿಯೋ ಮಾಡ್ತಾ ಹೋದ್ವಿ. ಹಾಗೆ ಹೋಗಿ ವ್ಯೂ ಪಾಯಿಂಟ್ ಮುಟ್ಟಿದ್ವಿ. ಮೇಲ್ಗಡೆ ಹತ್ತಬೇಕಂತ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಪಾಯಿಂಟ್ ಸಖತ್ತಾಗಿತ್ತು ನೋಡೋಕ್ಕೆ. ಅದಕ್ಕೆ ಮೇಲ್ಗಡೆ ಹೋಗಿ ವಿಡಿಯೋ ಮಾಡ್ಬೇಕಂತ ಹೋದೆ. ನೋಡಿದ್ದು ಧಾರವಾಡಿಂದ 15 ಕಿಲೋಮೀಟರ್ ದೂರ ಅಷ್ಟೇ. ಸಖತ್ತಾಗಿರೋ ವ್ಯೂ ಇದೆ. ಧಾರವಾಡಲ್ಲಿರೋರಿಗೆಲ್ಲ ಹೋಗ್ಬೋದು, ಚೆನ್ನಾಗಿರುತ್ತೆ. ಎಲ್ಲರೂ ನೋಡ್ಕೊಂಡು ಬನ್ನಿ ಯಾರಾದರೂ ಇದ್ರೆ. ಹಾಗೆ ಎಲ್ಲರೂ ಫ್ರೆಂಡ್ಸ್ ಒಂದು ಸ್ವಲ್ಪ ಮಾತಾಡಿದ್ವಿ. ಮತ್ತು ಸಖತ್ತಾಗಿರೋ ವ್ಯೂ ನೋಡಿದ್ವಿ. ನೆಕ್ಸ್ಟು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ವಿ. ಅಲ್ಲೇ ಹತ್ತಿರದಲ್ಲಿರುವ ನಂದೀಶ್ವರ ಟೆಂಪಲ್ ಹೋಗಬೇಕು ಅಂತ ಎಲ್ಲರೂ ಡಿಸೈಡ್ ಆಯಿತು. ಮತ್ತು ವಾಪಸ್ ವ್ಯೂ ಪಾಯಿಂಟಿಂದ ನಡುತ್ತಾ ಕೆಳಗಡೆ ಇಳಿತಾ ಇದ್ವಿ. ಒಂಥರ ಟ್ರೆಕ್ಕಿಂಗ್ ಮಜಾ ಇತ್ತು. ಬಟ್ ಹಾವುಗಳು ಜಾಸ್ತಿ ಇದ್ವು. ಒಂದು 2ರಿಂದ 3 ಹಾವು ನಮಗೆ ಕಂಡು. ಹಾಗೆ ನೋಡ್ತಾ ಎಲ್ಲರೂ ಫ್ರೆಂಡ್ಸ್ ಎಂಜಾಯ್ ಮಾಡ್ತಾ ಕೆಳಗಡೆ ಇಳಿದ್ವಿ. ನೆಕ್ಸ್ಟ್ ಬಂತು ನಂದೀಶ್ವರ ಟೆಂಪಲ್ಲು. ಬಟ್ ವಿಡಿಯೋ ಮಾಡೋಕ್ಕೆಲ್ಲ ಕೊಡ್ತಾರಿಲ್ಲ. ಮೇಲ್ಗಡೆ ನಿಂತು ಸ್ವಲ್ಪ ಹೇಳ್ತಾಯಿದ್ರು ವಿಡಿಯೋ ಮಾಡಬೇಡಿ ಅಂತ. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲ್ ಆಗಿ ಬಂದು ತಲುಪಿರೋದೇ ಇಲ್ಲಿಗೆ. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲಿ ತಲುಪಿದ್ದು. ಹೋಗಿ ತಲುಪಿ ಸ್ವಲ್ಪ ಹೆಂಗೆ ಕೂತ್ಕೊಂಡು ವ್ಯೂಸ್ ಎಲ್ಲ ನೋಡಿ ಮತ್ತೆ ಚೆನ್ನಾಗಿತ್ತು. ಕೋಲ್ಡ್ ರೀಸನೇಬಲ್ ಪ್ರೈಸಲ್ಲಿ ಹೋಗ್ಬೋದಲ್ವ, ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬರಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಟೆಂಪಲಿಂದ ವಾಪಸ್ ಮನೆಗೆ ಹೋಗ್ತಾಯಿದ್ವಿ. ಬರಬೇಕಾದ್ರೆ ಒಂದು ಬೈಕ್ ಮೇಲೆ ಕೂತ್ಕೊಂಡು ಒಂದು ವೀಡಿಯೋ ಮಾಡಿ ಈ ಡೇ ಕಂಪ್ಲೀಟ್ ಮಾಡಿಬಿಟ್ವಿ ಅಷ್ಟೇ.